ಮೊದಲನೇದಾಗಿ ಒಂದು ಸಿನಿಮಾಗೆ ರಿಲೀಸ್ ಡೇಟ್ ಮತ್ತು ಡಿಸ್ಟ್ರಿಬ್ಯೂಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? 100% ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದ್ರ ಪ್ರಕಾರ ಏನಾಗುತ್ತೆ, ಎಷ್ಟೋ ಫಿಲ್ಮ್ಸ್ ಬರ್ತಾ ಇರುತ್ತೆ, ದೊಡ್ಡ ದೊಡ್ಡ ಫಿಲ್ಮ್ಸ್ ಬರ್ತಾ ಇರುತ್ತೆ, ಮತ್ತು IPLs ಇರುತ್ತೆ, ಮತ್ತು ವರ್ಲ್ಡ್ ಕಪ್ಸ್ ಇರುತ್ತೆ, ಮತ್ತು ಸ್ಕೂಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಇದೆಲ್ಲ ನೋಡಿಕೊಂಡು ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಪ್ಲೇಸ್ ವಾಟ್ ಕೈಂಡ್ ಆಫ್ ಸಿನಿಮಾ ನಾವು ಮಾಡ್ತಿದ್ದೀವಿ. ಈಗ ನಮ್ಮ ಸಿನಿಮಾ ಮಕ್ಕಳಿಗೆ ಅಲ್ಲ ಅಂತ ಹೇಳಿದ್ರೆ ಅದು ಸ್ಕೂಲ್ ಟೈಮಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲಿದ್ರೂ ಪರವಾಗಿಲ್ಲ. ಒಂದು ಮಾಸ್ ಅಂತ ಹೇಳಿದಾಗ ಅವ್ರು ಮಾಸ್ ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಸೊ ಅದ್ರ ಪ್ರಕಾರ ನೋಡಬೇಕಾಗತ್ತೆ. ಮತ್ತು ಹಾಲಿಡೇ ಸೀಸನ್ಸ್ ಯೂಶ್ವಲಿ ಎಲ್ಲ ಮಿಸ್ಟೇಕ್ ಮಾಡೋದೇನೆಂದರೆ ಹಾಲಿಡೇ ಸೀಸನ್ ಮಾಡೋಣ. ನಾನು ನೋಡಿರೋ ಪ್ರಕಾರ ಮುಂಚೆ ವರ್ಕ್ ಆಗ್ತಿರ್ಬೋದು, ಬಟ್ ಕನ್ನಡ ಸಿನಿಮಾ ಎಸ್ಪೆಷಲಿ ನೋಡಿದ್ರೆ ಈಗ ಹಿಂದಿ ಮತ್ತು ತಮಿಳಲ್ಲಿ ಏನಾಗುತ್ತೆ, ಹಾಲಿಡೇಸ್ ಅಂದರೆ ದೇ ಸೆಲೆಬ್ರೇಟ್ ಸಿನಿಮಾಸ್, ಆಯಿತಾ. ಸೊ ಹಾಲಿಡೇಸ್ ಬಂದಾಗ ಇಲ್ಲಿ ನಾವು ನೋಡ್ತಾ ಇರೋದು ಯಾವ ಥರ ಹೇಗಿದೆ ಅಂದರೆ, ಹಾಲಿಡೇ ಬಂದ ತಕ್ಷಣ ದೇ ವಿಲ್ ಗೋ ಔಟ್ ಆಫ್ ದ ಸಿಟಿ. ಅವಾಗೇನಾಗುತ್ತೆ, 4 ದಿನ ನೀವು ಥರ್ಸ್ಡೇ ರಿಲೀಸ್ ಮಾಡಿದ್ರೆ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ 4 ಡೇ ಸಿಗುತ್ತಲ್ಲ, ದೇ ಪ್ಲ್ಯಾನ್ ಫಾರ್ ಸಮ್ ಔಟ್ಸೈಡ್. ಅವಾಗೇನಾಗುತ್ತೆ, ನಿಮಗೆ ಥಿಯೇಟರ್ ಕಲೆಕ್ಷನ್ಸ್ ಡ್ರಾಪ್ ಆಗ್ಬಿಡುತ್ತೆ. ಸೊ ದಟ್ಸ್ ವಾಟ್ ಐ ಫೀಲ್. ಕಲೆಕ್ಷನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಡೇಟ್ಸ್ ಯು ಡೂ ಇಟ್. ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಯಾವ ಥರ ಸಿನಿಮಾನ ಎಲ್ಲಿಗೆ ತಲುಪಿಸ್ಬೇಕು, ಅಲ್ಲಿ ಊರಲ್ಲಿ ಜನ ಇರ್ತಾರೆ ಫಸ್ಟು, ಅದನ್ನ ನೋಡ್ಕೊಂಡು ರಿಲೀಸ್ ಮಾಡೋದು ಬೆಟರ್ ಅನಿಸುತ್ತೆ.